517 ದಿನ ಎಷ್ಟು ತಿಂಗಳಾಗದೆ ಈ ಜಿಲ್ಲೆಯ ಮಾನ್ಯ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿ 3 ತಿಂಗಳ 2 ತಿಂಗಳ ಮೊದಲನೇ ದಿನದಿಂದ ಹೋರಾಟವನ್ನ ರೈತರ ಪರವಾಗಿ ಮಾಡಬೇಕಾದ್ರೆ ಅವರು ಇನ್ನೂ ಮುಖ್ಯಮಂತ್ರಿಗಳಾಗಿರಲಿಲ್ಲ ಸ್ವಾಮಿ, ಇನ್ನೂ ಉಪಮುಖ್ಯಮಂತ್ರಿಗಳಾಗೇ ಮುಂದುವರಿತಾ ಇದ್ರು. ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿರ್ತಕ್ಕಂಥ ಬಹುತೇಕ ಶಾಸಕರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಒಕ್ಕಲಿಗರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಿಮ್ಗೆ ಸೇರಣೆ ಇಲ್ಲ, ನೀವು ಸಹಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನ ಸುಳ್ಳು ಕಥೆಗಳನ್ನ ಕಟ್ಟದು ಬಿಡಿ. ಇಲ್ಲಿ ಯಾವ ಒಂದು ಬಡ ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಬಡ ರೈತನು ಕೂಡ ಇವತ್ತು ಆ ರೈತನ ಮಗನ ಜೊತೆಯಲ್ಲಿ ಇವತ್ತು ಮಣ್ಣಿನ ಮಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿಂತ್ಕೊಳ್ತಕ್ಕಂಥ ಒಂದು ಧರ್ಮವನ್ನ ಇವತ್ತು ಪಾಲಿಸುವಂತದ್ದಾಗಬೇಕಾಗಿದೆ. ಆ ಒಂದು ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದೀವಿ ಹೊರತುಪಡಿಸಿ ನಾವು ಒಕ್ಕಲ್ತನ ಮಾಡ್ತಕ್ಕಂಥ ಬಡ ರೈತರು ಪ್ರತಿಯೊಬ್ಬನು ಕೂಡ ಒಕ್ಕಲಿಗ ಇದ್ದಾನೆ, ಅಂತರ್ವ ಜೊತೆಯಲ್ಲಿ ನಿಂತ್ಕೊಳ್ಬೇಕಾಗ್ತದೆ. ಕನಕಪುರಕ್ಕೆ ಬರ್ತಾರೆ, ಚಿನ್ನದ ಬೆಲೆ ಆಗ್ತದೆ, ನಿಮ್ ಭೂಮಿಯನ್ನ ಮಾಡಬೇಡಿ, ಚಿನ್ನದ ಬೆಲೆ ಗಗನಕ್ಕೆ ಹೋಗ್ತದೆ, ನಾನು ಭೂಮಿ ಬೆಲೆ ಹೆಚ್ಚಾಗಿ ಕೊಡಿಸ್ತೀನಿ ನಿಮ್ಗೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಯಾಕೆ ಈ ಮನತಾಯಿ ಧೋರಣೆ? ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಿಡದಿ ಭಾಗದ ಜನ ತಪ್ಪೇನು ಮಾಡಿದ್ದಾರೆ? ರಾಮನಗರದ ಆರವಳ್ಳಿ ಭಾಗದ ನಮ್ಮ ಒಡೆಯರಹಳ್ಳಿ ಭಾಗದ ರೈತರೇನು ತಪ್ಪು ಮಾಡಿದ್ದಾರೆ? ಯಾಕೆ ಈ ಮನತಾಯಿ ಧೋರಣೆ? ನಿನ್ನೆಯ ದಿನ ಈ ಒಂದು ಪಾದಯಾತ್ರೆಗೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಇವತ್ತು ನಡ್ತಾ ಹುಟ್ಟಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಇವತ್ತು ಎಷ್ಟು ಗಾಬರಿಯಾಗಿದ್ದಾರೆ ಅನ್ನೋದಕ್ಕೆ ನೀವು ನೋಡಬಹುದು. ಇಲ್ಲಿ ವರ್ಡಿಂಗ್ಗಳು ನೋಡಬಹುದು, ವರ್ಡಿಂಗ್ಗಳು ನಮ್ಮ ವಿರುದ್ಧವಾದಂತ ವರ್ಡಿಂಗ್ಗಳನ್ನ ಹಾಕಿದ್ದಾರೆ. ದೊಡ್ಡ ದೊಡ್ಡ ಪುಟದ ಜಾಹೀರಾತುಗಳು ಇವತ್ತು ಎಲ್ಲಾ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇವತ್ತು ಜಾಹೀರಾತುಗಳನ್ನ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಕೊಟ್ರೆ? ಪರಿಶೀಲನಾ ಸಮಿತಿ ಮಾಡ್ತೀನಿ ಅಂದ್ರು. 4 ವಾರದಿಂದ ಹೇಳಿದ್ರು ಮುಖ್ಯಮಂತ್ರಿಗಳು. ಯಾವತ್ತು ಪರಿಶೀಲನಾ ಸಮಿತಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂದ್ರೆ ಪಾದಯಾತ್ರೆಯ ಹಿಂದಿನ ರಾತ್ರಿ ಅಧಿಕೃತವಾಗಿ ಪರಿಶೀಲನಾ ಸಮಿತಿಯನ್ನ ಘೋಷಣೆ ಮಾಡ್ತಾರೆ. ನಿನ್ನೆಯ ದಿನ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಡಿಯೋನ ಮಾಡ್ತಾರೆ. 2 ಕೋಟಿ ಅಲ್ಲ 3 ಕೋಟಿ ದುಡ್ಡು ಕೊಡ್ತೀನಿ ಅಂತಾರೆ. ಸ್ವಾಮಿ, ಹೊಸದಾಗಿ ನೀವು ಲೂಟಿ ಮಾಡೋದಕ್ಕೆ ಪ್ರಾಧಿಕಾರ GBDA, ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀನಿ ಅಂತ ಹೊಸ ಪ್ರಾಧಿಕಾರ ರಚನೆ ಮಾಡಿದಿರಲ್ಲ ಸ್ವಾಮಿ. 2 ಕೋಟಿ 1 ಎಕರೆಗೆ ನೀವು ನಿಗದಿತ ಮೌಲ್ಯ 2 ಕೋಟಿ ಮಾತಾಡುವ, 3ಕ್ಕೆ ಹೋಗೋದು ಬೇಡ. 5,500 ಎಕರೆ ಅಂತಿಮ ಅಧಿಸೂಚನೆ ಹೊರಡಿಸಿದಿರಿ. 11,000 ಕೋಟಿ ನಿಮ್ಮ ಖಾತೆಯಲ್ಲಿ ಇದೆಯೇ? ಪ್ರಾಧಿಕಾರದ ಖಾತೆಯಲ್ಲಿ, GBDA ಖಾತೆಯಲ್ಲಿ ನಾಳೆ ರೈತರು ಬಂದು 11,000 ಕೋಟಿ ಕೊಡ್ತಕ್ಕಂಥದಕ್ಕೆ ನಿಮ್ಮ ಖಾತೆಯಲ್ಲಿದ್ರೆ ದಯಮಾಡಿ ನಿಮ್ಮ ಖಾತೆಯ ಪುಸ್ತಕವನ್ನ ಬಹಿರಂಗವನ್ನ ಪಡಿಸಿ 11,000 ಕೋಟಿ ನಮ್ಮ ಹತ್ರ ಇದೆ ಅಂತ. 90% ಸಾಲ ತಗೊಳ್ತಾ ಇದ್ದೀರಿ. ಅಲ್ಲೆಲ್ಲ BDAನ 2,000 ಈಕ್ವಿಟಿ ತೋರಿಸ್ತೀರಿ. BMRDA ಇಂದ ಹಲವಾರು CA ಸೈಟ್ಗಳನ್ನ ಅಡಮಾನ ಇಟ್ಟಿದ್ದೀರಿ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? 15,000 ಕೋಟಿ ಪ್ರಾಜೆಕ್ಟ್ ನಲ್ಲಿ 13,000 ಕೋಟಿ ಸಾಲದವರೇ ಹಣಕಾಸಿನ ಇಲಾಖೆಯ ಅಧಿಕಾರಿಗಳು ಸರ್ ಇದು ನಮಗೆ ಫೀಸಿಬಿಲಿಟಿ ಕಾಣ್ತಾ ಇಲ್ಲ, ಬೇಡ 9,000 ಕೋಟಿ ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ ಅಂದ್ರು. ಅವ್ರ ಮೇಲೆ ಒತ್ತಾಯ ಹಾಕಿ ಇವತ್ತು ಮುಖ್ಯಮಂತ್ರಿಗಳು ಅವತ್ತು ಉಪಮುಖ್ಯಮಂತ್ರಿಗಳು ಒತ್ತಾಯ ಹಾಕಿ ನೀವು ಸೈನ್ ಹಾಕ್ಸ್ಕ ಬಂದ್ರಲ್ಲ ಸ್ವಾಮಿ. ಯಾರು ನಿರ್ಧಾರ ಮಾಡ್ತಾ ಇದ್ದೀರಿ? ದಯವಿಟ್ಟು ಇನ್ನು ಹೆಚ್ಚು ನಾನು ನಿಮ್ಮನ್ನ ಈ ಬಿಸಿಲಲ್ಲೂ ನಿಲ್ಲಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ದೊಡ್ಡವರು ಈ ಸಮಯ ಕೊಟ್ಟು ಬಂದಿದ್ದಾರೆ. ಕೊನೆಯದಾಗಿ ನಾನು